ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಮತ್ತು ಅಭಿವೃದ್ಧಿ ಪ್ರಗತಿಪರ ಕಾರ್ಯಕ್ರಮಗಳು ಬಹಳಷ್ಟುಂಟು. ಇದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿ ನಾವು ಇವತ್ತಿನ ದಿನ ಅವರಿಗೆ ಟಿಕೆಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಿಟ್ಟು ನಾವು ಇವತ್ತಿನ ನಿರ್ಧಾರ ತಗೊಂಡು ಎಲ್ಲ ಜಿಲ್ಲಾಧ್ಯಕ್ಷರು ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಹೈಕಮಾಂಡ್ ಇದರ ಬಗ್ಗೆ ಚರ್ಚೆ ಮಾಡಿ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ನಾನು ಅನ್ಸ್ಕೊಳ್ತೀನಿ ಬಹಳ ಒಳ್ಳೆಯ ಅಭಿವೃದ್ಧಿಯ ಪ್ರಗತಿಪರ ಕಾರ್ಯಕ್ರಮಗಳು ಇನ್ನೂ ಅನೇಕ ಇಲ್ಲಿರ್ತಕ್ಕಂಥವರು ಮಾಡೋಕ್ಕೆ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರು ಮುಂದೆ ಬರ್ತಾರೆ ಅಂತ ಬಿಟ್ಟು ಒಂದು ನಂಬಿಕೆ ವಿಶ್ವಾಸ ಇದೆ ಅಂತ ಬಿಟ್ಟು ನಾನು ಬಯಸ್ತೇನೆ. ಮತ್ತು ಎರಡನೇದಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಸಾಹೇಬರು ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅವರ ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನಗಳನ್ನು ಇಟ್ಕೊಂಡು ಅವರು ನಾವೆಲ್ಲರೂ ಒಂದು ಒಗ್ಗೂಡಿಸಿ ಅವರು ಒಂದು ಬಲವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂತೇಳಿದ್ರೆ ಸುಮಾರು 80,000ರಿಂದ 90,000 ದಾವಣಗೆರೆ ಕ್ಷೇತ್ರದಲ್ಲಿ ಮತದಾರರು ಅಲ್ಪಸಂಖ್ಯಾತ ಮತದಾರರಿದ್ದಾರೆ, ಲಿಂಗಾಯತ ಧರ್ಮದವರು ಇದ್ದಾರೆ. ನಾವು ಈ ಒಂದು ಸೀಟ್ ಇದೆ ಅಲ್ಲ, ಇದು ಅಲ್ಪಸಂಖ್ಯಾತಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸೀಟ್ ದಾವಣಗೆರೆ ದಕ್ಷಿಣ. ಅದಕ್ಕೆ ನಮ್ಮ ಒಂದು ಬೇಡಿಕೆ ಏನಂತಂದರೆ ನಮ್ಮ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಅದಕ್ಕೆ ಅಭಿವೃದ್ಧಿ ಪ್ರಗತಿಪರ ಕಾರ್ಯಕ್ರಮ ಮಾಡ್ತಾರೆ ಅಂತ ಧನ್ಯವಾದಗಳು. ಈಗ ದಾವಣಗೆರೆ ಜಿಲ್ಲೆಯ ಇಲ್ಲಿ ನಾವು ನೋಡ್ತೀವಿ ಎಲ್ಲ ಬೆಂಗಳೂರು ದಕ್ಷಿಣ ವಿಭಾಗ. ಆದರೆ ದಾವಣಗೆರೆ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದವರು ನಿಮ್ಮ ಟಿಕೆಟ್ನ ಕೇಳಬೇಕು, ಜಬ್ಬಾರ್ ಖಾನ್ ಅವ್ರಿಗೆ ಕೊಡಿ, ಸ್ಥಳೀಯ ಮುಖಂಡರು ಕೇಳಬೇಕು. ಅವ್ರು ಯಾರು ಕೂಡ ಬಂದಿಲ್ಲ. ಅದೇ ಒಂದೊಂದು ಈ ಬೆಂಗಳೂರು ಸಚಿವರು ಹೋಗಿ ಅಲ್ಲಿ ಮೊನ್ನೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು. ಅದಕ್ಕೆ ಸಚಿವರಾದ ಅವರ ಮಗಳ ಅಲ್ಲಿಯ ಸ್ಥಳೀಯ ಅಲ್ಪಸಂಖ್ಯಾತ ಮುಖಂಡರು ಅಲ್ಲಿಯ ಸ್ಥಳೀಯ ಮುಖಂಡರು ಜಬ್ಬಾರ್ ಖಾನ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದೆ. ಅದಕ್ಕೊಂದು ಅರ್ಥ ಇದೆ. ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತೆ ನಮ್ಮೇನು ಅಹಿಂದ ವರ್ಗ, ಅಹಿಂದ ಒಕ್ಕೂಟ ಅಂತ ಹೇಳ್ತೀವಿ, ಅವರೆಲ್ಲರೂ ಸೇರಿ ಅಲ್ಲಿ ಸರಣಿ ಸಭೆಗಳನ್ನು ಮಾಡಿ ಅಹಿಂದ ವರ್ಗದ ಯಾರಿಗಾದರೂ ಬಡಿ SC ST OBC ಮೈನಾರಿಟಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಅಹಿಂದ ವರ್ಗದಲ್ಲಿ ಯಾರಿಗಾದರೂ ಬಡಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಈಗಾಗಲೇ ಸರಣಿ ಸಭೆಗಳನ್ನು ಅವರು ಮಾಡಿ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅಲ್ಲಿ ಸ್ಥಳೀಯವಾಗಿ. ಸೊ SC-ನಲ್ಲೂ ಕೇಳ್ತಾ ಇದ್ದಾರೆ, OBC-ಯಲ್ಲೂ ಕೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ಟಿಕೆಟ್ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಟಿಕೆಟ್ ಅವರು ಕೇಳಿದ ತಕ್ಷಣ ಅದೇನೋ ಶಿಸ್ತಿನ ಉಲ್ಲಂಘನೆ ಆಗಲ್ಲ. ಅವರು ಕೇಳೋ ಅವರ ಅಧಿಕಾರ ಇದೆ, ಅವ್ರು ಕೇಳ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ನಾವು ಯಾಕೆ ಕೊಡಬೇಕು ಅಂತ ನಮ್ಮ ಅಲ್ಪಸಂಖ್ಯಾತ ವಿಭಾಗದಿಂದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರುಗಳು ಪತ್ರಿಕಾಗೋಷ್ಠಿ ಮಾಡಿ ಆಗ್ರಹ ಮಾಡಿದ್ದಾರೆ ಈಗಾಗಲೇ. ಯಾಕೆಂದರೆ ಅವರಿಗೆ ಒಂದು ಸುದೀರ್ಘವಾದಂತಹ ಸೇವೆಯ ಒಂದು ಹಿನ್ನೆಲೆ ಇದೆ. ಅವರು ಎಲ್ಲೂ ಒಂದು ತಮ್ಮ ರಾಜಕಾರಣದಲ್ಲಿ ಎಲ್ಲೂ ಕಪ್ಪು ಚುಕ್ಕೆಯನ್ನು ಇಟ್ಕೊಂಡಿಲ್ಲ. ನಮ್ಮ ಅಧ್ಯಕ್ಷರಾಗಿ 2023ರಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿರುವಂತಹ 97 ಕ್ಷೇತ್ರಗಳಲ್ಲಿ ಸಭೆಗಳನ್ನು ಮಾಡಿ ಅಲ್ಪಸಂಖ್ಯಾತ ಸಮುದಾಯವನ್ನು ಒಗ್ಗೂಡಿಸಿ ಒಂದು ಮಾಡಿ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ಬರೋ ರೀತಿಯಲ್ಲಿ ಅವರು ಏನು ಸೇವೆ ಇದೆ ಅದನ್ನು ಪರಿಗಣಿಸಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೇನೆ. ಜಿಲ್ಲಾ ಅಲ್ಪಸಂಖ್ಯಾತ